Hello children, welcome to science class. In the last class, we learned about wool that we get from animal fiber in the lesson Fiber to Fabric. Today we are going to learn about another animal fiber, that is silk. Silk fibers are also animal fibers. Silkworms spin the silk fibers. The rearing of silkworms for obtaining silk is called sericulture. ರೇಷ್ಮೆ ಎಳೆಗಳು ಕೂಡ ಪ್ರಾಣಿ ಎಳೆಗಳು ಅನ್ನೋದು ನಮಗೆ ತಿಳಿದೇ ಇದೆ. ರೇಷ್ಮೆ ಎಳೆಗಳನ್ನು ರೇಷ್ಮೆ ಹುಳುಗಳು ಉತ್ಪಾದಿಸ್ತವೆ. ರೇಷ್ಮೆಗಾಗಿ ರೇಷ್ಮೆ ಹುಳುಗಳನ್ನು ಸಾಕುವುದನ್ನು ರೇಷ್ಮೆ ಕೃಷಿ ಅಂತ ನಾವು ಕರಿತೇವೆ. Before we discuss the process of obtaining silk, it is necessary to know the interesting life history of the silk moth. ರೇಷ್ಮೆಯನ್ನು ಪಡೆಯುವಂತಹ ಪ್ರಕ್ರಿಯೆಯ ಬಗ್ಗೆ ಚರ್ಚಿಸುವಂತಹ ಮೊದಲು ರೇಷ್ಮೆ ಪತಂಗದ ಆಸಕ್ತಿದಾಯಕ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋದು ಅವಶ್ಯಕವಾಗಿರುತ್ತೆ. Now let us study about life history of silk moth. ನಾವೀಗ ರೇಷ್ಮೆ ಪತಂಗ ಅಥವಾ ರೇಷ್ಮೆ ಹುಳುಗಳ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. The female silk moth lays eggs from which hatch larvae which are called caterpillars or silkworms. They grow in size, and when the caterpillar is ready to enter the next stage of its life history called pupa, it first weaves a net to hold itself. Then it swings its head from side to side in the form of the figure of 8. During these movements of the head, the caterpillar secretes fiber made of a protein which hardens on exposure to air and becomes silk fiber. Soon the caterpillar completely covers itself by silk fibers and turns into pupa. This covering is known as cocoon. The further development of the pupa into moth continues inside the cocoon. Silk fibers are used for weaving silk moth. Can you imagine that the soft silk yarn is as strong as the comparable thread of steel? ಹೆಣ್ಣು ರೇಷ್ಮೆ ಪತಂಗವು ಮೊಟ್ಟೆಗಳನ್ನು ಇಡ್ತವೆ. ಈ ಮೊಟ್ಟೆಗಳು ಏನು ಮಾಡ್ತವೆ, ಒಡೆದು ಕಂಬಳಿ ಹುಳುಗಳು ಅಥವಾ ರೇಷ್ಮೆ ಹುಳುಗಳು ಅಂತ ಕರೆಯಲ್ಪಡುವಂತಹ ಲಾರ್ವಗಳು ಆ ಮೊಟ್ಟೆಗಳಿಂದ ಹೊರಬರುತ್ತೆ. ಇವುಗಳು ಬೆಳೆದು ಗಾತ್ರದಲ್ಲಿ ಹೆಚ್ಚಳವಾಗಿ ತಮ್ಮ ಜೀವನ ಚರಿತ್ರೆಯ ಮುಂದಿನ ಹಂತವಾದಂತಹ ಪ್ಯೂಪಾ ಅಥವಾ ಕೋಶಾವಸ್ಥೆಯನ್ನು ಪ್ರವೇಶಿಸ್ತವೆ. ಹೀಗೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ತಮ್ಮನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಮೊದಲು ಅವು ಏನು ಮಾಡ್ತವೆ ಅಂದರೆ ಬಲೆಗಳನ್ನು ನೇಯ್ಕೊಳ್ತವೆ. ಅನಂತರ ಅವು ತಮ್ಮ ತಲೆಯನ್ನು 8ರ ಆಕಾರದಲ್ಲಿ ಅತ್ತಿತ್ತ ತೂಗಾಡಿಸ್ತವೆ. ಹುಳುಗಳು ತಮ್ಮ ತಲೆಯ ಈ ಚಲನೆಯ ಸಂದರ್ಭದಲ್ಲಿ ಪ್ರೋಟೀನ್ನಿಂದ ಕೂಡಿದಂತಹ ಒಂದು ರೀತಿಯಾದಂತಹ ನಾರನ್ನು ಸ್ರವಿಸುತ್ತವೆ, ಅಂದರೆ ಹೊರಬಿಡ್ತವೆ. ಈ ಎಳೆ ಏನಾಗುತ್ತೆ ಅಂದರೆ ಗಾಳಿಯ ಸಂಪರ್ಕಕ್ಕೆ ಬಂದು ಅದು ಬಿರುಸುಗೊಂಡು ರೇಷ್ಮೆ ಎಳೆಗಳಾಗಿ ಬದಲಾಗ್ತವೆ. The silk yarn is obtained from the cocoon of the silk moth. There is a variety of silk moths which look very different from one another, and the silk yarn they yield is different in texture. Example: coarse, smooth, shiny, etc. Thus, Tassar silk, Muga silk, Kosa silk, etc. are obtained from cocoons spun by different types of moths. The most common silk moth is the mulberry silk moth. The silk fiber from the cocoon of this moth is soft, lustrous, and elastic, and can be dyed in beautiful colors.
ರೇಷ್ಮೆ ಹುಳುಗಳು ಶೀಘ್ರವಾಗಿ ತನ್ನನ್ನು ತಾನು ರೇಷ್ಮೆ ಎಳೆಗಳಿಂದ ಸಂಪೂರ್ಣವಾಗಿ ಆವರಿಸಿಕೊಂಡು ಒಂದು ರೀತಿಯಾದಂಥ ಕೋಶ ಅಥವಾ ಗೂಡು ಆಗಿ ಬದಲಾಗ್ತವೆ. ಇದನ್ನು ನಾವು ರೇಷ್ಮೆ ಗೂಡು ಅಥವಾ ಕಕೂನ್ ಅಂತ ಕರಿತೀವಿ. ಅನಂತರ ಕೋಶಾವಸ್ಥೆಯಿಂದ ಪತಂಗವಾಗುವಂಥ ಅಂದರೆ ಚಿಟ್ಟೆ ರೂಪಕ್ಕೆ ಬರುವಂತಹ ಒಂದು ಬೆಳವಣಿಗೆಯು ಕೂಡ ಗೂಡಿನೊಳಗೆ ಮುಂದುವರಿತಾ ಹೋಗುತ್ತೆ. ಈ ರೇಷ್ಮೆ ಬಟ್ಟೆಯನ್ನು ನೇಯೋದಕ್ಕೆ ರೇಷ್ಮೆ ಎಳೆಗಳನ್ನು ಬಳಸಿದರೆ ಒಂದು ನಯವಾದಂತಹ ರೇಷ್ಮೆ ನೂಲು ಅದೇ ದಪ್ಪದ ಉಕ್ಕಿನ ತಂತಿಯಷ್ಟೇ ದೃಢವಾಗಿರ್ತವೆ. ಈ ರೇಷ್ಮೆ ನೂಲು ರೇಷ್ಮೆ ಪತಂಗದ ಗೂಡಿನಿಂದ ನಮಗೆ ದೊರೆಯುತ್ತೆ. ಒಂದಕ್ಕಿಂತ ಮತ್ತೊಂದು ಭಿನ್ನವಾಗಿ ವೈವಿಧ್ಯತೆಯಿಂದ ಕಾಣುವಂತಹ ಒಂದು ರೇಷ್ಮೆ ಪತಂಗಗಳನ್ನು ನಾವು ನೋಡಬಹುದಾಗಿರುತ್ತೆ. ಅವುಗಳು ಬೇರೆ ಬೇರೆ ರೀತಿಯಾದಂತಹ ಎಳೆ ಜೋಡಣಾ ವಿನ್ಯಾಸದ ರೇಷ್ಮೆ ನೂಲುಗಳನ್ನು ಉತ್ಪತ್ತಿ ಮಾಡುತ್ತೆ. ಒರಟಾಗಿರ್ಬೋದು, ನಯವಾಗಿರ್ಬೋದು ಅಥವಾ ಹೊಳಪು, ಈ ರೀತಿಯಾದಂತಹ ಒಂದು ಎಳೆಯ ವಿನ್ಯಾಸವನ್ನು ರೇಷ್ಮೆ ನೂಲುಗಳಾಗಿ ಉತ್ಪತ್ತಿ ಮಾಡುತ್ತೆ. ಹೀಗೆ ಬೇರೆ ಬೇರೆ ವಿಧದ ಚಿಟ್ಟೆಗಳು ಅಥವಾ ಪತಂಗಗಳು ಹೆಣೆದ ಗೂಡುಗಳಿಂದ ಟಸ್ಸಾರ್ ರೇಷ್ಮೆ, ಮೂಗಾ ರೇಷ್ಮೆ ಮತ್ತು ಕೋಸಾ ರೇಷ್ಮೆ ಇತ್ಯಾದಿಗಳ ವಿವಿಧ ರೀತಿಯಾದಂತಹ ರೇಷ್ಮೆಗಳನ್ನು ನಾವು ಪಡೆದುಕೋಬೋದಾಗಿರುತ್ತೆ. ಹಿಪ್ಪು ನೇರಳೆ ರೇಷ್ಮೆ ಪತಂಗವು ಬಹಳ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ರೇಷ್ಮೆ ಪತಂಗ ಆಗಿರುತ್ತೆ. ಈ ಪತಂಗಗಳ ಗೂಡುಗಳಿಂದ ಪಡೆದಂತಹ ರೇಷ್ಮೆ ಎಳೆಯು ನಯವಾಗಿರುತ್ತೆ, ಹೊಳಪಾಗಿರುತ್ತೆ ಮತ್ತು ಸ್ಥಿತಿಸ್ಥಾಪಕ ಗುಣಗಳನ್ನು ಹೊಂದಿರುತ್ತೆ. ಇದಕ್ಕೆ ಆಕರ್ಷಕವಾದಂತಹ ಬಣ್ಣಗಳನ್ನು ಕೂಡ ನಾವು ಅದಕ್ಕೆ ನೀಡಬಹುದಾಗಿರುತ್ತೆ. ಕೆಲವೊಂದು ರೇಷ್ಮೆ ಎಳೆಗಳನ್ನು ನಾವು ನೋಡಿರ್ತೀವಿ, ಕೆಲವೊಂದು ತುಂಬಾ ನಯವಾಗಿರುತ್ತೆ ಮತ್ತು ಆ ರೇಷ್ಮೆ ಎಳೆಗಳನ್ನು ನೋಡಬೇಕಾದ್ರೆ ಆ ರೇಷ್ಮೆ ಎಳೆಗಳು ತುಂಬ ಶೈನಿಂಗ್ ಆಗಿ ನಮಗೆ ಕಾಣುತ್ತೆ. Sericulture or culture of silkworms is a very old occupation in India. India produces plenty of silk on a commercial scale. ರೇಷ್ಮೆ ಕೃಷಿ ಅಥವಾ ರೇಷ್ಮೆ ಹುಳುಗಳ ಸಾಕಣೆ ಭಾರತದಲ್ಲಿ ಬಹಳ ಹಿಂದಿನ ಒಂದು ಕಸುಬಾಗಿರುತ್ತೆ. ಭಾರತದಲ್ಲಿ ರೇಷ್ಮೆಯನ್ನು ವಾಣಿಜ್ಯಕ್ಕಾಗಿ ಹೇರಳ ಪ್ರಮಾಣದಲ್ಲಿ ನಾವು ಉಪಯೋಗಿಸಬಹುದಾಗಿರುತ್ತೆ. ಇನ್ ಇಂಡಿಯಾ, women are significantly involved in various kinds of industries related to silk production. These are rearing of silkworms, reeling of silk from cocoons, and processing of raw silk into fabrics. By their enterprise, they contribute to the nation's economy. China leads the world in silk production. India also ranks among the leading silk producing countries. ಭಾರತದಲ್ಲಿ ಮಹಿಳೆಯರು ರೇಷ್ಮೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಅನೇಕ ವಿವಿಧ ಉದ್ಯಮಗಳಲ್ಲಿ ಗಣನೀಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವುಗಳಂದರೆ ರೇಷ್ಮೆ ಹುಳು ಸಾಕಣೆ ಆಗಿರ್ಬೋದು, ರೇಷ್ಮೆ ಗೂಡಿನಿಂದ ರೇಷ್ಮೆಯನ್ನು ಸುತ್ತೋದಾಗಿರ್ಬೋದು, ಅಥವಾ ಕಚ್ಚಾ ರೇಷ್ಮೆಯನ್ನು ವಸ್ತ್ರವಾಗಿ ಸಂಸ್ಕರಿಸಿ ಬದಲಾಯಿಸೋದಾಗಿರಬಹುದು. ಹೀಗೆ ಇವರು ತಮ್ಮ ಉದ್ಯಮಶೀಲತೆಯಿಂದ ದೇಶದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ರೇಷ್ಮೆ ಉತ್ಪಾದನೆಯಲ್ಲಿ ಚೀನಾ ದೇಶವು ಪ್ರಪಂಚದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಭಾರತವು ಕೂಡ ರೇಷ್ಮೆ ಉತ್ಪಾದಿಸುವಂತಹ ಅಗ್ರಪಂಕ್ತಿಯ ದೇಶಗಳಲ್ಲಿ, ಅಂದರೆ ರೇಷ್ಮೆ ಹೆಚ್ಚಾಗಿ ಉತ್ಪಾದಿಸುವಂತಹ ಒಂದು ದೇಶಗಳಲ್ಲಿ ಭಾರತವು ಕೂಡ ಒಂದಾಗಿದೆ ಅಂತ ಹೇಳಬಹುದು. ನಾವು ಲೆಟ್ ಅಸ್ ಸಿ ಫ್ರಮ್ ಕಕೂನ್ ಟು ಸಿಲ್ಕ್. ಹೇಗೆ ನಾವು ರೇಷ್ಮೆ ಗೂಡಿನಿಂದ ರೇಷ್ಮೆಯನ್ನು ಪಡೆದುಕೊಳ್ತೀವಿ ಅನ್ನೋದನ್ನು ನಾವೀಗ ನೋಡೋಣ. ಫಾರ್ ಒಬ್ಟೇನಿಂಗ್ ಸಿಲ್ಕ್, moths are reared and their cocoons are collected to get silk threads. ರೇಷ್ಮೆ ಅನ್ನು ಪಡಿಬೇಕಾದ್ರೆ ನಾವು ಆ ಒಂದು ರೇಷ್ಮೆ ಹುಳುಗಳನ್ನು ಸಾಕಬೇಕು. ಮತ್ತು ರೇಷ್ಮೆ ದಾರವನ್ನು ಪಡೆಯೋದಕ್ಕೆ ಅವುಗಳ ಗೂಡನ್ನು ಕೂಡ ನಾವು ಸಂಗ್ರಹಿಸಬೇಕಾಗಿರುತ್ತೆ. Now let us see. Rearing silkworms. A female silk moth lays hundreds of eggs at a time. The eggs are stored carefully on strips of cloth or
paper and sold to silkworm farmers. The farmers keep eggs under hygienic conditions and under suitable conditions of temperature and humidity. ಮೊದಲಿಗೆ ರೇಷ್ಮೆ ಹುಳುಗಳ ಸಾಕಣೆ ಹೇಗೆ ಮಾಡ್ತಾರೆ? ಹೆಣ್ಣು ರೇಷ್ಮೆ ಪತಂಗವು ಒಂದು ಬಾರಿಗೆ 100 ಮೊಟ್ಟೆಗಳನ್ನು ಇಡುವಂತಾಗಿರುತ್ತೆ. ಇವುಗಳನ್ನು ಬಟ್ಟೆ ಅಥವಾ ಕಾಗದದ ಪಟ್ಟಿಗಳಲ್ಲಿ ಎಚ್ಚರಿಕೆಯಿಂದ ಸಂಗ್ರಹಿಸಬೇಕಾಗಿರುತ್ತೆ. ಈ ರೇಷ್ಮೆ ಹುಳುಗಳನ್ನು ಸಾಕುವ ರೈತರಿಗೆ ಮಾರ್ತಾರೆ. ರೈತರು ಈ ಮೊಟ್ಟೆಗಳನ್ನು ಸ್ವಚ್ಛವಾದಂತಹ ಹಾಗೂ ಸೂಕ್ತವಾದಂತಹ ತಾಪ ಮತ್ತು ತೇವಾಂಶದ ಪರಿಸರದಲ್ಲಿ ಇಡ್ತಾರೆ. The eggs are warmed to a suitable temperature for the larvae to hatch from eggs. This is done when mulberry trees bear a fresh crop of leaves. The larvae, called caterpillars or silkworms, eat day and night and increase enormously in size. ಹೀಗೆ ಒಂದು ಸೂಕ್ತ ತಾಪ ಮತ್ತು ತೇವಾಂಶ ಪರಿಸರದಲ್ಲಿ ಇಟ್ಟಂತಹ ಆ ಮೊಟ್ಟೆಗಳೇನಾಗ್ತವೆ ಅಂದರೆ ಒಡೆದು ಲಾರ್ವಗಳು ಹೊರಬರೋದಕ್ಕೆ ಅವುಗಳನ್ನು ಸೂಕ್ತ ತಾಪಕ್ಕೆ ಬಿಸಿ ಮಾಡ್ತಾರೆ. ಇದನ್ನು ಹಿಪ್ಪು ನೇರಳೆ ಗಿಡಗಳಲ್ಲಿ ತಾಜಾ ಎಲೆಗಳು ಬೆಳೆಯುವಾಗ ಏನು ಮಾಡ್ತಾರೆ, ಅದನ್ನು ಮಾಡಲಾಗುತ್ತೆ. ಅಂದರೆ ಹಿಪ್ಪು ನೇರಳೆ ಗಿಡ ಇದು ಏನು ಅಂದರೆ ರೇಷ್ಮೆ ಹುಳುಗಳ ಒಂದು ಆಹಾರ ಆಗಿರುತ್ತೆ. ಕಂಬಳಿ ಹುಳುಗಳು ಅಥವಾ ರೇಷ್ಮೆ ಹುಳುಗಳು ಅಂತ ಕರೆಯಲಾಗುವಂತಹ ಲಾರ್ವಗಳು ಹಗಲು ರಾತ್ರಿ ಏನು ಮಾಡ್ತವೆ, ಈ ಹಿಪ್ಪು ನೇರಳೆ ಗಿಡಗಳನ್ನು ಅದರ ಚಿಗುರು ಎಲೆಗಳನ್ನು ತಿಂದು ಗಾತ್ರದಲ್ಲಿ ದೊಡ್ಡದಾಗುತ್ತಾ ಬರುತ್ತೆ. The larvae are kept in clean bamboo trays along with the fleshy chopped mulberry leaves. After 25 to 30 days, the caterpillars stop eating and move to a tiny chamber of bamboo in the tray to spin cocoons. Small racks or twigs may be provided in the trays to which cocoons get attached. The caterpillar or silkworm spins the cocoon inside, which develops the silk moth. ಈ ಕತ್ತರಿಸಿದಂತಹ ತಾಜಾ ಹಿಪ್ಪು ನೇರಳೆ ಎಲೆಗಳೊಂದಿಗೆ ಸ್ವಚ್ಛವಾದಂತಹ ಬಿದಿರಿನ ತಟ್ಟೆ ಅದನ್ನು ಚಂದ್ರಿಕೆಗಳು ಅಂತ ಕರಿತೀವಿ. ಆ ಚಂದ್ರಿಕೆಗಳಲ್ಲಿ ಈ ಲಾರ್ವೆಗಳನ್ನು ಏನು ಮಾಡ್ತಾರೆ, ಇಡ್ತಾರೆ. 25ರಿಂದ 30 ದಿನಗಳ ನಂತರ ಆ ಹುಳುಗಳು ಏನು ಮಾಡ್ತವೆ, ಈ ಒಂದು ಹಿಪ್ಪು ನೇರಳೆ ಎಲೆಗಳನ್ನು ತಿನ್ನೋದನ್ನು ನಿಲ್ಲಿಸ್ತವೆ ಮತ್ತು ಗೂಡನ್ನು ಏನು ಮಾಡುತ್ತೆ, ಸುತ್ತಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡುತ್ತೆ. ತಟ್ಟೆಯಲ್ಲಿನ ಬಿದಿರಿನ ಚಕ್ಕೆ ಸಂದುಗಳೊಳಗೆ ಏನು ಮಾಡ್ತವೆ, ಅದು ಚಲಿಸ್ತವೆ. ಈ ಗೂಡುಗಳು ಅಂಟಿಕೊಳ್ಳುವುದಕ್ಕಾಗಿ ತಟ್ಟೆಗಳಲ್ಲಿ ಚಿಕ್ಕ ಅಟ್ಟಣಿಗೆಗಳು ಅಥವಾ ಸಣ್ಣ ರೆಂಬೆಗಳನ್ನು ಒದಗಿಸಿರ್ತಾರೆ. ಇಲ್ಲಿ ಕಂಬಳಿಗಳು ಅಥವಾ ರೇಷ್ಮೆ ಹುಳುಗೂಡನ್ನು ಸುತ್ತಿಕೊಳ್ಳುತ್ತೆ ಮತ್ತು ಅದರ ಒಳಗೆ ರೇಷ್ಮೆ ಪತಂಗವಾಗಿ ರೇಷ್ಮೆ ಹುಳುವಿನ ಅದು ಚಿಟ್ಟೆಯಾಗಿ ಬದಲಾಗ್ತಾ ಹೋಗುತ್ತೆ. Now processing silk. A pile of cocoons is used for obtaining silk fibers. The cocoons are kept under the sun or boiled or exposed to steam. The silk fibers separate out. The process of taking out threads from the cocoon for use as silk is called reeling the silk. Reeling is done in special machines which unwind the threads or fibers of silk from the cocoon. Silk fibers are then spun into silk threads which are woven into silk cloth by weavers. ಈಗ ನಾವು ರೇಷ್ಮೆ ಸಂಸ್ಕರಣೆಯನ್ನು ಹೇಗೆ ಮಾಡ್ತಾರೆ, ಇವಾಗ ನೋಡಿದ್ವಿ. ಮೊದಲಿಗೆ ಮೊಟ್ಟೆಗಳಾಗಿ ಒಂದು ಫೀಮೇಲ್ ಸಿಲ್ಕ್ ಮೊತ್ತು ಏನು ಮಾಡುತ್ತೆ, ಮೊಟ್ಟೆಗಳನ್ನು ಇಡುತ್ತೆ. ಆ ಮೊಟ್ಟೆಗಳನ್ನು ಒಂದು ರೇಷ್ಮೆ ಹುಳುಗಳನ್ನು ಸಾಕಣೆ ಮಾಡುವಂತಹ ಒಬ್ಬ ರೈತರಿಗೆ ಕೊಡ್ತಾರೆ. ಅವರು ಏನು ಮಾಡ್ತಾರೆ, ಹಿಪ್ಪು ನೇರಳೆ ಎಲೆಗಳನ್ನು ನೀಡಿ ಅದನ್ನು ತೇವಾಂಶ ಮತ್ತು
ತಾಪಮಾನ ಇರುವಂತಹ ಒಂದು ಪ್ರದೇಶದಲ್ಲಿ ಇಟ್ಟು ಅವುಗಳನ್ನು ಸಾಕಣೆ ಮಾಡ್ತಾ ಇರ್ತಾರೆ. ಅವು ಹಿಪ್ಪು ನೇರಳೆ ಎಲೆಗಳನ್ನು ತಿಂದು ದಪ್ಪ ಆಗ್ತವೆ, ಬೆಳವಣಿಗೆ ಹೊಂದ್ತವೆ. ಈ ಲಾರ್ವಗಳು 25ರಿಂದ 30 ದಿನಗಳ ನಂತರ ಆ ಹುಳುಗಳನ್ನು ತಿಂದು ಏನು ಮಾಡ್ತವೆ, ಹುಳುಗಳು ತಿನ್ನೋದನ್ನು ನಿಲ್ಲಿಸ್ತವೆ. ನಂತರ ಚಂದ್ರಿಕೆಗಳು ಅಥವಾ ಬಿದಿರಿನ ತಟ್ಟೆಗಳಲ್ಲಿ ಅವು ಗೂಡನ್ನು ಕಟ್ಟೋದಕ್ಕೆ ಆರಂಭಿಸ್ತವೆ. ನಂತರ ಈ ರೇಷ್ಮೆಯನ್ನು ಹೇಗೆ ಸಂಸ್ಕರಣೆ ಮಾಡ್ತಾರೆ ಅಂತಂದರೆ, ರೇಷ್ಮೆ ಎಳೆಗಳನ್ನು ಪಡೆಯೋದಕ್ಕೆ ಗೂಡುಗಳ ರಾಶಿಯನ್ನು ಬಳಸ್ತಾರೆ. ಈ ಗೂಡುಗಳನ್ನು ಸೂರ್ಯನ ಬಿಸಿಲಿಗೆ ಏನು ಮಾಡ್ತಾರೆ, ತೆರೆದಿಡ್ತಾರೆ. ಸೂರ್ಯನ ಬಿಸಿಲಿಗೆ ಒಣಗಾಕ್ತಾರೆ ಅಥವಾ ನೀರಿನಲ್ಲಿ ಅವುಗಳನ್ನು ಚೆನ್ನಾಗಿ ಕುದಿಸ್ತಾರೆ ಅಥವಾ ಹಬೆಗೆ ಅದನ್ನು ನೀಡ್ತಾರೆ. ಒಟ್ಟಿನಲ್ಲಿ ಅದಕ್ಕೆ ಹೆಚ್ಚು ತಾಪವನ್ನು ಕೊಡ್ತಾರೆ. ಇದರಿಂದ ರೇಷ್ಮೆ ಎಳೆಗಳು ಬೇರ್ಪಡ್ತವೆ. ರೇಷ್ಮೆಯಾಗಿ ಬಳಸುವುದಕ್ಕೋಸ್ಕರ ಗೂಡಿನಿಂದ ದಾರವನ್ನು ಹೊರತೆಗೆಯುವಂತಹ ಒಂದು ವಿಧಾನಕ್ಕೆ ನಾವು ರೇಷ್ಮೆಯ ನೂಲು ಸುತ್ತುವಿಕೆ ಅಥವಾ ರೀಲಿಂಗ್ ದ ಸಿಲ್ಕ್ ಅಂತ ಕರಿತೀವಿ. ಈ ಗೂಡುಗಳಿಂದ ರೇಷ್ಮೆ ದಾರ ಅಥವಾ ಎಳೆಗಳನ್ನು ಬಿಡಿಸಿ ಸುತ್ತುವುದಕ್ಕೆ ವಿಶೇಷ ರೀತಿಯಾದಂತಹ ಯಂತ್ರಗಳನ್ನು ಬಳಕೆ ಮಾಡ್ತಾರೆ. ಆನಂತರ ರೇಷ್ಮೆ ಎಳೆಗಳನ್ನು ರೇಷ್ಮೆ ದಾರವಾಗಿ ಹೊಸಿತಾರೆ. ಆನಂತರ ಅವು ರೇಷ್ಮೆ ಬಟ್ಟೆಯಾಗಿ ನೇಕಾರರಿಂದ ಅವು ನೇಯಲ್ಪಡ್ತವೆ. ಅದಾದ ನಂತರ ನಾವು ವಿವಿಧ ರೀತಿಯಾದಂತಹ ವಿವಿಧ ಬಣ್ಣದಿಂದ ಕೂಡಿದಂತಹ ಅಥವಾ ವಿವಿಧ ಬಗೆಯ ರೇಷ್ಮೆ ಬಟ್ಟೆಗಳನ್ನು ಅದರಿಂದ ತಯಾರಿಸಿ ಅವುಗಳನ್ನು ಮಾರುತ್ತಾರೆ ಮತ್ತು ಅವುಗಳು ನಮಗೆ ಲಭ್ಯವಾಗ್ತವೆ. ಥ್ಯಾಂಕ್ ಯು. Hello children, welcome to